ಜೈಲಿನ ಮತ್ತೊಂದು ಕರ್ಮಕಾಂಡ ಈಗ ಬಯಲಾಗಿದೆ. ಸೆಂಟ್ರಲ್ ಜೈಲಲ್ಲಿ ಕೈದಿಗಳು ಹೇಗಿರ್ತಾರೆ, ಈ ಹಿಂದೆಯೂ ಕೂಡ ಸಾಕಷ್ಟು ರೈಡ್ ನಡೆದಂತ ಸಂದರ್ಭದಲ್ಲಿ ವಿಚಾರಗಳು ಗೊತ್ತಾಗಿತ್ತು, ಸಾಕಷ್ಟು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆದ್ರೆ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಲೈಫ್ ಅನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಬ್ರೇಕ್ ಬಿದ್ದಿಲ್ಲ. ಪವರ್ ಟಿವಿಯಲ್ಲಿ ಕೈದಿಗಳ ಹೈಫೈ ಲೈಫ್ ನ ವಿಡಿಯೋಗಳು ಎಲ್ಲವೂ ಕೂಡ ಲಭ್ಯ ಆಗಿದೆ. ಮೊಬೈಲ್ ಬಳಕೆ, ಸಿಗರೇಟ್, ಎಣ್ಣೆ ಪಾರ್ಟಿ, ಗುಟ್ಕಾ ಸೇವನೆ ಎಲ್ಲವೂ ಕೂಡ ಬಿಂದಾಸ್ ಆಗಿ ಮಾಡ್ತಾರೆ. ರಾಶಿ ರಾಶಿ ಗುಟ್ಕಾ, ಬೀಡಿ ಬಂಡಲ್ಗಳು, ಸಿಗರೇಟ್ ಪ್ಯಾಕೆಟ್ಗಳು, ಇದೆಲ್ಲ ದೃಶ್ಯಗಳು, ಎಲ್ಲ ವಿಜುವಲ್ಸ್ ಈಗ ಲಭ್ಯ ಆಗಿದೆ. ಜೈಲಿನ ಒಳಗೆ ಕೂತ್ಕೊಂಡು ಕೈದಿಗಳು ಎಣ್ಣೆ ಪಾರ್ಟಿ ಮಾಡ್ತಾರೆ. ಬಿಂದಾಸ್ ಆಗಿದೆ ಜೈಲೊಳಗಡೆ ಲೈಫ್. ಮೊಬೈಲ್ನಲ್ಲಿ ಮಾತಾಡ್ತಾರೆ. ಅಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಗುಟ್ಕಾ ಪ್ಯಾಕೆಟ್ಗಳು ಸಪ್ಲೈ ಮಾಡ್ತಾ ಇರೋದು ಯಾರು ಅನ್ನುವಂತಹ ಪ್ರಶ್ನೆ. ಜೊತೆಯಲ್ಲಿ ಸಿಗರೇಟ್ ಪ್ಯಾಕೆಟ್, ಬೀಡಿ ಪ್ಯಾಕೆಟ್ ಏನು ಬೇಕಾದ್ರೂ ಕೂಡ ಈ ಜೈಲಿನ ಒಳಗಡೆ ಸಿಗುತ್ತೆ ಅನ್ನೋದಕ್ಕೆ ಕಲಬುರಗಿ ಜೈಲೇ ಬಹಳ ದೊಡ್ಡ ಎಕ್ಸಾಂಪಲ್. ಈ ಹಿಂದೆಯೂ ಕೂಡ ರೈಡ್ ನಡೆದಂಥ ಸಂದರ್ಭದಲ್ಲಿ ಮದ್ಯದ ಬಾಟಲ್ಗಳಾಗಿರ್ಬೋದು, ಜೊತೆಯಲ್ಲಿ ಸಿಗರೇಟ್ಗಳಾಗಿರ್ಬೋದು, ಇದೆಲ್ಲ ಸಿಕ್ಕಿತ್ತು. ಅಲ್ಲಿ ಗಮನಿಸ್ತಾ ಇದ್ದೀವಿ ಅದೆಲ್ಲೂ ಕೂಡ ಯಾವುದೋ ಹೋಟೆಲ್ನಲ್ಲಿ ಕೂತ್ಕೊಂಡು, ರೆಸ್ಟೋರೆಂಟ್ನಲ್ಲಿ ಕೂತ್ಕೊಂಡು ಅಲ್ಲಿ ಪಾರ್ಟಿ ಮಾಡ್ತಾ ಇರೋದಲ್ಲ, ಅದು ಕಲಬುರಗಿ ಜೈಲು, ಕಲಬುರಗಿ ಸೆಂಟ್ರಲ್ ಜೈಲು. ಅಲ್ಲಿ ಎಣ್ಣೆ ಪಾರ್ಟಿಯನ್ನು ಎಷ್ಟು ಬಿಂದಾಸ್ ಆಗಿ ಎಲ್ಲ 4 ಜನ ಕೈದಿಗಳು ಕುತ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲ ಸಪ್ಲೈ ಆಗುತ್ತೆ, ಎಲ್ಲವೂ ಕೂಡ ಅಧಿಕಾರಿಗಳ ಮೂಗಿನ ನೇರಕ್ಕೆ ನಡೀತಾ ಇದೆ. ಇದೆಲ್ಲವೂ ನಡಿಬೇಕು ಅಂತಂದ್ರೆ ಹಾಗಾದ್ರೆ ಏನ್ ಡೀಲಿಂಗ್ ಮಾಡ್ಕೊಂಡಿರ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಜೈಲಿನ ಒಳಗಡೆ ಹಣ ಕೊಟ್ರೆ ಎಲ್ಲಾ ವ್ಯವಸ್ಥೆಯೂ ಕೂಡ ಸಿಗುತ್ತೆ. ಏನ್ ಬೇಕು ಒಳಗಡೆ ಎಲ್ಲಾ ವ್ಯವಸ್ಥೆಯನ್ನ ಜೈಲಧಿಕಾರಿಗಳೇ ಮಾಡಿಕೊಡ್ತಾರೆ. ಇಬ್ಬರು ಕೈದಿಗಳು ಸೆಲ್ನಲ್ಲಿ ಕುಳಿತು ಬಿಂದಾಸ್ ಆಗಿ ಮಾತಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕಿ ಅನಿತಾ ಮೇಡಮ್ಗೆ ಹಣ ಕೊಡೋದಿದೆ ಅನ್ನೋದನ್ನ ಆ ವಿಡಿಯೋ ಸಂಭಾಷಣೆಯಲ್ಲಿ ಗಮನಿಸಬಹುದು. ಸುರೇಶ್ ಎಂಬಾತನ ಮೂಲಕ ಡೀಲ್ ಅನ್ನ ಕುದುರಿಸುವ ಮಾತಾಡ್ತಾ ಇದ್ದಾರೆ ಅಲ್ಲಿಬ್ರು. 30,000 ಹಣವನ್ನ ಜೈಲು ಅಧೀಕ್ಷಕಿ ಅನಿತಾಗೆ ನೀಡೋದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ. ಕೈದಿಗಳಿಂದಲೇ ಈ ಜೈಲಾಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಏನಾದ್ರೂ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯೂ ಕೂಡ ಬೇರೊಂದು ಆಯಾಮದಲ್ಲಿ ಈ ಪ್ರಶ್ನೆಗಳು ಎದ್ದೇಳ್ತಾ ಇರೋದು. ಹಣ ಕೊಡ್ತೀವಿ, ನಮ್ಮನ್ನ ಫ್ರೀ ಬಿಡಬೇಕು, ಇಲ್ಲ ಅಂತಂದ್ರೆ ಸರಿ ಇರಲ್ಲ ಅಂತಾರೆ ಅನಿತಾ ಮೇಡಮ್ ಅಂತಾನೆ ಇಬ್ರು ಕೂಡ ಕೈದಿಗಳು ಮಾತಾಡ್ತಾ ಇದ್ದಾರೆ. ಅನಿತಾ ಅವರನ್ನ ವರ್ಗಾವಣೆ ಮಾಡಿಸೋದಕ್ಕೆ ಏನಾದ್ರೂ ಕೈದಿಗಳು ಅಥವಾ ಹೊರಗಡೆಯವರು ಅಥವಾ ಬೇರೆಯವರು ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರೋದು. ಯಾಕಂದ್ರೆ ಈ ಹಿಂದೆ ಕೂಡ ಇಂಥದ್ದೊಂದು ಆರೋಪವನ್ನ ಖುದ್ದು ಅನಿತಾ ಅವರೇ ಮಾಡಿದ್ರು. ನಾನು ದುಡ್ಡನ್ನ ಕೇಳದೇ ಇದ್ರು ಕೂಡ ನನ್ನ ಫೋನ್ಗೆ 20,000 ಹಾಕಿದ್ದಾರೆ ಫೋನ್ ಪೇ ಮೂಲಕ. ನನ್ನ ನಂಬರ್ ತಗೊಂಡ್ರು, ಯಾರೋ ನಂಬರ್ ತಗೊಂಡು ಹಾಕಿದ್ದಾರೆ, ನಾನು ಕೇಳಿರ್ಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾದ್ರೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಏನಾಗ್ತಾ ಇದೆ ಇಲ್ಲಿ ಅನ್ನುವಂಥ ವಿಚಾರ ತನಿಖೆ ಆಗಬೇಕು. ಆದರೆ ಈ ವಿಡಿಯೋದಲ್ಲಿ ಇಬ್ರು ಕೈದಿಗಳು ದುಡ್ಡು ಕೊಡೋದ್ರ ಬಗ್ಗೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡಿದಾರಲ್ಲ, ಆಕ್ಚುಲ್ ಆಗಿ ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಏನ್ ತಿಂಗಳ ಹೌದಾ, ವಿದೇಶಿಗೆ ಕೊಟ್ಟು ಕಳಿಸಿದ್ದೀವಿ. ಮತ್ತೆ ಮೇಡಮ್ ಕೇಳ್ತಿದಾರಾ? ಮತ್ತೆ ಅವ್ರದ್ದು ದೊಡ್ಡ. ಹೌದಾ, ಸುರೇಶ್ ಏನ್ ಹೇಳ್ದ? ಸುರೇಶ್ ಹತ್ರ ಹೋಗಿಲ್ಲ. ಮತ್ತೆ ಮೇಡಮ್ ಕಳಿಸಿದ್ರು ಅನಿತಾ ಮೇಡಮ್ ಡೈರೆಕ್ಟ್ ಅವರೇ ಏನಂದ್ರು? ಗೊತ್ತಿದೆ, ಎಲ್ಲ ನಡೆಸ್ತಾ ಇರೋದು ನೀವು, ನಮಗೆಲ್ಲ ನೋಡಿ ನಾವು ದೊಡ್ಡದಿದ್ದೀವಿ. ಅಲ್ಲ ಮರೆ ಯಾಕೆ ಕೊಡೋಣ, ಸುರೇಶಿಗೂ ಕೊಡ್ತಾ ಇದೀವಲ್ಲ, ಡೈಲಿ ಮಾಮೂಲಿ ಕೊಡ್ತಾ ಇದೀವಿ. ತಿಂಗಳಿಗೆ ಏನಿದೆ ಅವನಿಗೆ? ದೊಡ್ಡದಿದ್ದಾರಲ್ಲ ಅಂತ ಇದ್ದಾರೆ. ಸುರೇಶ್ ಏನ್ ಹೇಳ್ದ? ಸುರೇಶ್ ಏನಾರ ಹೇಳ್ದ? ಇಲ್ಲ. ಸುರೇಶ್ ಕೇಳಬೇಕಿತ್ತು, ಏನ್ ಕೊಡ್ಬೇಕಪ್ಪ ಮೇಡಮಿಗೆ, ನೀನೇ ಮಾತಾಡು. ಅಷ್ಟೇ ಅಂದ್ರೆ ಆಗಲ್ಲ, 1 ಲಕ್ಷ ಅಂದ್ರೆ ಎಲ್ಲಾಗತ್ತೆ? ಅದೇ ಸುರೇಶ್ ನಾನು ಮಾತಾಡಿಲ್ಲ, ಮೇಡಮಿಗೆ ಮಾತಾಡಿದ್ದೀನಿ. ಹೌದಾ, ಇವಾಗ DIG ಎಲ್ಲ ಬರ್ತಾರೆ, ಮತ್ತೆ ರೇಟ್ ಮೇಲೆ ರೇಟ್ ಆಗ್ತಿದೆ, ಹೆಂಗ್ ನಾವು ಫೋನ್ಗಳು ಹೆಂಗ್ ಯೂಸ್ ಮಾಡ್ಬೇಕು ಅಂತ ಕೇಳ್ಬೇಕಿತ್ತು. ಅನಿತಾ ಮೇಡಮ್ ನೋಡ್ಕೊಂತಿದ್ದಂತೆ ಟೆನ್ಷನ್ ತಗೊಳೋದ್ಬೇಡಿ ನೀವು, ನಾನು ಇದ್ದೀನಿ, ನಾನೆಲ್ಲ ಮೇಂಟೈನ್ ಮಾಡ್ಕೊಂತಿದ್ದಂತೆ ಅದು. ಹೌದಾ, ಆಮೇಲೆ ಒಂದು ಸಿರಿಕಾಂತ್ ಕೇಳ್ದ, ಏನೆಲ್ಲರೂ ಭೇಟಿ ಆಗ್ತೀರಾ, ನನಗೆ ಭೇಟಿ ಆಗಲ್ಲ. ಗಡಿ ಕಳ್ಸಿದ್ರಪ್ಪ, ಹೋಗಿದ್ವಿ. ಏನ್ ತಿಂಗಳ ಕೊಟ್ಬಿಡು ನೀವು ಅನಿತಾ ಮೇಡಮ್. ಹೌದಾ, ವಿದೇಶಿಗೆ ಕೊಟ್ಟು ಕಳಿಸಿದ್ದೀವಿ. ಮತ್ತೆ ಮೇಡಮ್ ಕೇಳ್ತಿದಾರಾ? ಮತ್ತೆ ಅವ್ರದ್ದು ದೊಡ್ಡ. ಹೌದಾ, ಸುರೇಶ್ ಏನ್ ಹೇಳ್ದ? ಸುರೇಶ್ ಹತ್ರ ಹೋಗಿಲ್ಲ. ಮತ್ತೆ ಮೇಡಮ್ ಕಳಿಸಿದ್ರು ಅನಿತಾ ಮೇಡಮ್ ಡೈರೆಕ್ಟ್ ಅವರೇ